ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆನ್ನುವ ಉದ್ದೇಶದಿಂದ ಮಾಜಿ ಶಾಸಕ ಬಿ ಶಿವಪ್ಪನವರು ಆಲೂರು ಪಟ್ಟಣದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೆರೆದಿದ್ದು ಅದನ್ನು ಉಳಿಸಿ ಬೆಳೆಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಅವರು ಆಲೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 3 ಕೋಟಿ ರು ವೆಚ್ಚದ ಹೆಚ್ಚುವರಿ ನೂತನ ಕಟ್ಟಡಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಆಲೂರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಇಂದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ವಿದೇಶದಲ್ಲಿ ಸಹ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಶಾಸಕ ಮಂಜು ತಿಳಿಸಿದರು. ಕಾಲೇಜು ಪ್ರಾಂಶುಪಾಲ ಟಿ.ಪಿ. ಪುಟ್ಟರಾಜು ಮಾತನಾಡಿ 20 ವರ್ಷಗಳ ಹಿಂದೆ ಕಾಲೇಜು ಪ್ರಾರಂಭ ಆದ ದಿನಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಿಗೆ ಕೂರಲು ಸ್ಥಳಗಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಎಲ್ಲ ಪಟ್ಟಣದ ನಾಗರಿಕರು ಸಂಪೂರ್ಣ ಸಹಕಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದು ಕೊಠಡಿಗಳನ್ನು ಬಿಡಿಸಿಕೊಂಡು ಕಷ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗಿತ್ತು ಎಂದರು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಬೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಾ ಮಂಜೇಗೌಡ, ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲ ಶಂಕರಲಿಂಗೇಗೌಡ, ಅಧ್ಯಕ್ಷೆ ಉಮಾ ರವಿ ಪ್ರಕಾಶ್, ಕರ್ನಾಟಕ ಗೃಹ ಮಂಡಳಿ ಎಇಇ ಗೀತಾ, ಕಾಂಗ್ರೆಸ್ ಮುಖಂಡ ಶಾಂತಕೃಷ್ಣ, ಬಿಜೆಪಿ ಮುಖಂಡರಾದ ಲೋಕೇಶ್ ಕಣಗಾಲ್, ಅಜಿತ್ ಚಿಕ್ಕಣಗಾಲ್, ಸಿಡಿಸಿ ಸದಸ್ಯರಾದ ಎಎಚ್ ರಮೇಶ್, ಟಿಕೆ ಕುಮಾರಸ್ವಾಮಿ, ಬಾಲಲೋಚನ, ಅಬ್ಬನ ಕೃಷ್ಣಮೂರ್ತಿ, ಪೂವಯ್ಯ, ಪ್ರಾಧ್ಯಾಪಕರಾದ ಮೋಹನ್ ಕುಮಾರ್, ಕೆಎಸ್ ಶಿವಪ್ರಸಾದ್, ಎಚ್.ಜಿ. ಪುರುಷೋತ್ತಮ್, ಮನು ಆರ್ ವಿ, ಗುತ್ತಿಗೆದಾರ ದಿನೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕುಮಾರಸ್ವಾಮಿ, ಪತ್ರಕರ್ತರು, ಆಲೂರು. ನೆಲಮಾಡಿಯಲ್ಲಿ ಗ್ರಂಥಾಲಯ ನೆಲಮಾಡಿ ಹಾಗೂ ಹಾಲ್, ಸ್ಕೂಲ್ಗಳಿಗೆ ಕೊಠಡಿ ಮತ್ತು ಆಡಿಟೋರಿಯಂ ಇವೆಲ್ಲವೂ ಕೂಡ ಈಗ ನಿರ್ಮಾಣ ಆಗುತ್ತೆ. ಇದೆಲ್ಲ ಆದ್ರೆ ನಿಮ್ಗೆ ಇನ್ನೂ ಕೂಡ ಹೆಚ್ಚಿನ ಮೂಲಭೂತ ಸೌಕರ್ಯ ಈ ಭಾಗದಲ್ಲಿ ಸಿಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು ಪಡೆದು ಈ ಕಾಲೇಜಿಗೆ, ಈ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು. ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಇವತ್ತಿಗೆ ಹೊರದೇಶದಲ್ಲಿ ಅಮೆರಿಕ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸ್ಗಳು, ಸೈಂಟಿಸ್ಟ್ಗಳು ಎಲ್ಲರೂ ಕೂಡ ಹೆಚ್ಚಿನ ಭಾಗ ಯಾವ ದೇಶದವರು ಅಂತೇಳಿ ಎಲ್ಲ ನಮ್ಮ ಭಾರತೀಯರು. ನಮ್ಗೆಲ್ಲ ಹೆಮ್ಮೆ. ಏಕೆಂದ್ರೆ ಇಲ್ಲಿ ಶಿಕ್ಷಣ ಅಷ್ಟು ಕ್ವಾಲಿಟಿ ಇದೆ. ಈ ಶಿಕ್ಷಣ ಪಡೆದ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ, ಇವತ್ತು ಅಮೆರಿಕದಲ್ಲಿ ಅಧ್ಯಕ್ಷ ಎಲೆಕ್ಷನ್ ನಿಂತಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ನಿಂತಿದ್ದಾರೆ. ಲಂಡನ್ ಅಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ಯಾರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅಳಿಯ. ಈ ನಿಟ್ಟಿನಲ್ಲಿ ನಮ್ಮ ದೇಶ ಇವತ್ತು ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಪ್ರಪಂಚದ 3ನೇ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅಂತಕ್ಕಂಥ ನರೇಂದ್ರ ಮೋದಿ ಅವರ ಆಸೆ ಏನಿದೆ ಅದು ಕೂಡ ಕೆಲವೇ ವರ್ಷಗಳಲ್ಲಿ ಈಡೇರುತ್ತೆ. ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಭಾಗದ ಕಾಲೇಜಿನ ಅಭಿವೃದ್ಧಿಗೆ ಸದಾ ನಾನು ಬದ್ಧವಾಗಿರ್ತೀನಿ. ಇದರ ಸದುಪಯೋಗನ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಡ್ಕೊಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದೊಂದಿಗೆ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಶೌಚಾಲಯಗಳನ್ನ ಕೊಟ್ಟು ಕಂಪ್ಯೂಟರ್ ಏನ್ ಬೇಕಲ್ಲ ದಿನೇಶ್ ಅವರೇ ಆದಷ್ಟು ಬೇಗ ಕಾಮಗಾರಿನ ಕಂಪ್ಲೀಟ್ ಮಾಡಿ ಮಕ್ಕಳಿಗೆ ಅದನ್ನ ಸದುಪಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಆಸೆಯಾಗಿದೆ ಅನ್ನೋದನ್ನ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸುತ್ತಾ, ಹಾಗೂ ಇಲ್ಲಿಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಎಲ್ಲ ರೀತಿಯಲ್ಲೂ ಕಟಿಬದ್ಧವಾಗಿರ್ತೀವಿ ಅನ್ನುವಂಥ ಆಶ್ವಾಸನೆಯನ್ನ ತಮ್ಮ ಭಾಷಣದಲ್ಲಿ ನೀಡಿ ಶಿವಪ್ಪನವರು ಮತ್ತೆ ಹಾಗೆ ಅವರಿಗೆ ಸಹಾಯಕವಾಗಿದ್ದಂತೆ ಎಲ್ಲ ಕಾಲೇಜು ಶಿಕ್ಷಣ ಪ್ರೇಮಿಗಳ ಫಲವಾಗಿ ಅವಿರತ ಹೋರಾಟದ ಫಲವಾಗಿ 2002ರಲ್ಲಿ ಕಾಲೇಜು ಪ್ರಾರಂಭ ಆಯಿತು. ಅವತ್ತು ಕೇವಲ 55 ವಿದ್ಯಾರ್ಥಿಗಳು, ಬರೀ ಒಂದೇ 2000 ಜೂನ್ 6ರಲ್ಲಿ ಕಾಲೇಜು ಓಪನ್ ಆಗುತ್ತೆ. ಅವತ್ತಿಗೆ ನಮ್ಮ ಇನ್ನೊಬ್ಬ ಇಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು HR ಮಂಜಪ್ಪಗೌಡರು ಅಂತ ಇದ್ರು, ಮೇಡಮು ಅವ್ರಿಗೆ ನೆನಪಿದೆ. ಅವರು ಎಲ್ಲ ಸೇರಿ 55 ಹುಡುಗರನ್ನ ನಾನೇ ಫೌಂಡರ್ ಆಫ್ ದಿ ಪ್ರಿನ್ಸಿಪಾಲ್ ಕಾಲೇಜ್ನ ಅವತ್ತು 55 ಹುಡುಗರನ್ನ ಅಡ್ಮಿಷನ್ಗೆ ರೆಡಿ ಇಟ್ಕೊಂಡು ಅಡ್ಮಿಷನ್ ಮಾಡಿಸಿದ್ರು. ಅದರಲ್ಲಿ ಬಹುಪಾಲು
ಹೆಣ್ಣು ಮಕ್ಕಳೇ ಅವತ್ತಿನ ಸಂಖ್ಯೆನಲ್ಲಿ ಹೆಚ್ಚು ಕಡಿಮೆ 30-35 ಹುಡುಗರು ಹೆಣ್ಮಕ್ಳೇ ಇದ್ರು. ಯಾಕೆ ಹೆಣ್ಮಕ್ಳು ಇವತ್ತು ಮಾತನ್ನು ಒತ್ತಿ ಹೇಳ್ತೀನಿ ಅಂತಂದ್ರೆ, ಈ ತಾಲೂಕಿನ ಜನಗಳಿಗೆ ನಮ್ಮ ಮಕ್ಕಳನ್ನ ಅಷ್ಟು ದೂರ ಹೆಣ್ಮಕ್ಳನ್ನ ಅಷ್ಟು ದೂರ ಕಳಿಸ್ಬೇಕಲ್ಲಪ್ಪ ಅಂತೇಳಿ ಅವರಿಗೆ ಎಜುಕೇಶನ್ ಕಳಿಸ್ಲಿಕ್ಕೆ ಆಗ್ದಾನೆ ಕೊಡಿಸ್ಲಿಕ್ಕೆ ಆಗ್ದಾನೆ ಮನೇಲೇ ಇಟ್ಕೊಂಡಿದ್ರು. ಸೊ ನಮ್ಮೂರಿಗೆ ಕಾಲೇಜ್ ಬಂತಲ್ಲ ಅನ್ನೋದ್ರ ಫಲವಾಗಿ ಆ ಹೆಣ್ಮಕ್ಳು ಎಲ್ಲರೂ ಅವತ್ತು ಬಂದು ಇಲ್ಲಿ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಆ ಕಾಲೇಜು ಮೇಡಮ್ ಹೇಳ್ತಾ ಇದ್ರು, ಸರ್ ನೀವು ಈಗ ಇಷ್ಟೆಲ್ಲ ಕಟ್ಕೊಂಡಿದ್ರಿ, ಬಂದು ಕಟ್ತಾ ಇದ್ರಿ, ಮೊದ್ಲು ಎಷ್ಟೆಲ್ಲ ಕಷ್ಟಪಟ್ರಿ ಅಂತ. ಕಾಲೇಜಿಗೆ ಮಕ್ಳಿಗೆ ಕೂತ್ಕೊಳ್ಳಿ ಕ್ಲಾಸ್ ರೂಮೇ ಇಲ್ಲ, ಟೀಚರ್ಸ್ ಕೂತ್ಕೊಳ್ಳಿ ಕ್ಲಾಸ್ ರೂಮ್ ಇಲ್ಲ, ಡೆಸ್ಕ್ ಇಲ್ಲ. ಅದು ಹೋರಾಟ, ತುಂಬಾ ಹೋರಾಟ ಮಾಡಿದ್ವಿ. ಅವತ್ತಿನ ಎಲ್ಲ ಅದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದಗಳು ಹೇಳ್ಬೇಕಾಗುತ್ತೆ. ಅವತ್ತಿನ ಈ ಜನಪ್ರತಿನಿಧಿಗಳಿರ್ಬೇಕು, ನಾಗರಿಕರಿರ್ಬೋದು, ಎಲ್ಲರೂ ಆ ಕಾಲೇಜನ್ನ ನಡೆಸಬೇಕು, ಕಾಲೇಜು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಆ ಸಹಕಾರ ಕೊಟ್ಟರು. ಅದಾದ್ಮೇಲೆ 2006-08 ವರ್ಷದೊಳಗಡೆ 1 ಕೋಟಿ ರೂಪಾಯಿ ಇದಕ್ಕೆ ಕಟ್ಟಡಕ್ಕಾಗಿ ಬಿಡುಗಡೆ ಆಯ್ತು. ಆ 1 ಕೋಟಿನಲ್ಲಿ ಕಂತಾಗಿ ಫಸ್ಟ್ 20 ಲಕ್ಷ ಬಿಡುಗಡೆ ಆಯ್ತು. ಅದಾದ ನಂತರ 20 ಲಕ್ಷ ಆಗಿ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಆಗಿ ಒಂದ್ ರೀತಿ ಅರ್ಧಂಬರ್ಧ ಸ್ಥಿತಿಗೆ ಬಂದಿತ್ತು. ಅದಾದ್ಮೇಲೆ 2020 ಆಸ್ಪಾಸಿಗೆ 2 ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿ ಅದು ಫಸ್ಟ್ ಫ್ಲೋರ್ ಮತ್ತೆ ಈ ಬಿಲ್ಡಿಂಗ್ ಆಯ್ತು. ಈಗ 2022ರಲ್ಲಿ ಮತ್ತೆ ಈ ಕಾಲೇಜಿಗೆ 3 ಕೋಟಿ ರೂಪಾಯಿ ಅನುದಾನ ಅಲರ್ಟ್ ಆಗಿತ್ತು. ಅಲರ್ಟ್ ಆಗಿ ಅದು ಇದು ಸಮಸ್ಯೆಗಳಿಂದ ತುಂಬಾ ಅದು ಬಿಡುಗಡೆ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ತೊಂದರೆ ಆಗಿತ್ತು, ಅಥವಾ ಈಗ ನಿಧಾನಕ್ಕೆ ಆಗಿ ಈಗ ಅದು ಚಾಲ್ತಿಗೆ ಬಂದಿದೆ. ಇವತ್ತು ಅದರ ಬಿಡುಗಡೆಯನ್ನ, ಅದರ ಹಣ ಬಿಡುಗಡೆ ಆಗಿ ಕೆಲಸ ಸ್ಟಾರ್ಟ್ ಆಗ್ಲಿಕ್ಕೆ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಆದ್ರೆ ಒಂದು ಮನವಿ ಏನ್ ಮಾಡ್ಕೊಳ್ಳೋದಕ್ಕೂ ಇಲ್ಲಿಯ ಸ್ಥಳೀಯ ನಾಗರಿಕರು